ಮಂಗಳೂರು ಕಂಬಳ ಇಡೀ ಸಮಿತಿಯವರಿಗೆ ನಮ್ಮ ಅಭಯಾಶ್ರಯದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ MP ಅವರು ಬ್ರಿಜೇಶ್ ಚೌಟ ಸರ್ ಅವರು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಅದರಲ್ಲೂ ನಮ್ಮ ಆಶ್ರಮದವರಿಗೆ ಅದನ್ನು ನೋಡ್ಲಿಕ್ಕೆ ಹೇಳಿ ಒಂದು ಆಲೋಚನೆ ನೋಡಬೇಕು ಅವರು ಕೂಡ ಅಂತ ಹೇಳುವ ಆಲೋಚನೆಯನ್ನು ಇಟ್ಟು ನಮ್ಮನ್ನು ಚಂದ ರೀತಿಯಲ್ಲಿ ಒಂದು ವ್ಯವಸ್ಥೆಗಳನ್ನೆಲ್ಲ ಮಾಡಿ ನಮ್ಮನ್ನು ಇಲ್ಲಿ ಕರ್ತಂಡು ನಮ್ಮ ಎಲ್ಲ ಹಿರಿಯರಿಗೆ ಗೌರವಿತವಾಗಿ ಪ್ರತಿಯೊಂದು ವಿಷಯದಲ್ಲಿ ಯಾವುದಕ್ಕೂ ಕಮ್ಮಿ ಆಗದ ಹಾಗೆ ನೋಡಿಕೊಂಡು ಕೂತ್ಕೊಳ್ಳಿಸಿ ನೋಡುವಂತ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಅದಕ್ಕೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಾನು ಚುನಾವಣೆ ಮುಗಿದ ಕೂಡಲೇ ಮಂಗಳೂರಿನ ಕೆಲವು ವೃದ್ಧಾಶ್ರಮಗಳಿಗೆ ಹೋಗಿದ್ದೆ. ಆ ವೃದ್ಧಾಶ್ರಮಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಹಿರಿಯರು ನನಗೆ ಆಶೀರ್ವಾದವನ್ನು ಮಾಡಿದ್ರು. ಚುನಾವಣೆ ಪೂರ್ವದಲ್ಲಿ ಮಾಡಿದ್ರು, ಚುನಾವಣೆ ನಂತರ ಅವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಹೋಗಿದ್ದೆ. ನಾನು ಅವರ ಮಕ್ಕಳು ಇರ್ತಿದ್ರೆ ಪ್ರಾಯಶಃ ಅವರನ್ನು ಇಲ್ಲಿ ಕರ್ಕೊಂಡು ಬಂದು ಈ ರೀತಿಯ ಕಂಬಳವನ್ನ ತೋರಿಸ್ತಿದ್ರು. ಮಂಗಳೂರು ಕಂಬಳದ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಅವರಿಗೆ ನಮ್ಮ ಪ್ರೀತಿಯನ್ನ ತೋರಿಸುವಂತ ಒಂದು ಪ್ರಯತ್ನವನ್ನು ಕೂಡ ಈ ಕಂಬಳದಲ್ಲಿ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇದು ಮಂದಿಯನ್ನು ನಮಗೆ ಇವತ್ತು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಸಂಸ್ಥೆಯ ಸಂಸ್ಥಾಪಕರಿಗೆ, ಸಂಸದರಿಗೆ ಹಾಗೂ ಎಲ್ಲ ತಂಡದವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು.